ಒಂದು ಹೊರೆ ಹಚ್ಚುವಂತ ಕೆಲಸವನ್ನ ಹೊಸ ಶಿಕ್ಷಕರು ಮಾಡಿ ತಾವು ತಯಾರಿಸಿದಂತ 1 ವರ್ಷ 3 ತಿಂಗಳ ಕಾಲಾವಧಿಯಲ್ಲಿ ತಾವು ಶಾಲೆಯಲ್ಲಿ ಹೇಗೆ ತೊಡಗಿಸಿಕೊಂಡು ತಮ್ಮ ಮಕ್ಕಳಿಗೆ ಬೋಧನೆಯನ್ನ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಸಂವಿಧಾನ ಜಾಗೃತಿ ಅಂತ ಒಂದು ಕಾರ್ಯಕ್ರಮ ನಡೀತು, ತಾಲೂಕು ಮಟ್ಟದಲ್ಲಿ ಕೈಗೊಂಡ್ರು. ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೆ. ಅದು ಹೇಳೋದಕ್ಕೆ ನಂಗೆ ತುಂಬಾ ಖುಷಿ ಆಗುತ್ತೆ. ಈ ಮಕ್ಕಳಲ್ಲಿದ್ದಂಥ ಇಂಟ್ರೆಸ್ಟನ್ನು ನೋಡಿ ಅವ್ರಿಗಿನ್ನ ಚೆನ್ನಾಗಿ ಕಲಿಸ್ಬೇಕು ಅನ್ನೋವಂಥ ಆಸೆ ಇತ್ತು ನನಗೆ. ಅದಕ್ಕೋಸ್ಕರ ತುಂಬಾ ಪ್ರಯತ್ನ ಪಡ್ತಾ ಇದ್ದೆ. ಅದೇ ಟೈಮಲ್ಲಿ ನಾನು MRP ಆಗಿನೂ ಸಹ ಸೆಲೆಕ್ಟ್ ಆಗ್ತೀನಿ. ಆವಾಗ APF ಅವರು ಕೊಟ್ಟಂತಹ ಟ್ರೈನಿಂಗ್ ನನಗೆ ಎಷ್ಟರ ಮಟ್ಟಿಗೆ ಯೂಸ್ ಆಯಿತು ಅಂತಂದರೆ, ನಾನು ಟೆಕ್ಸ್ಟ್ ಬುಕ್ಕಲ್ಲಿರೋ ಕಂಟೆಂಟನ್ನು ಮಕ್ಕಳಿಗೆ ಹೇಳಿ ನಾನು ಪ್ರಶ್ನೆ ಕೇಳಿದಾಗ ಅವ್ರು ಆನ್ಸರ್ ಮಾಡಿಬಿಟ್ರೆ ಮಗು ಕಲ್ತಿದೆ ಅನ್ನೋದು ನನ್ನ ತಲೆಯಲ್ಲಿದ್ದಂಥದ್ದು. ಟೀಚಿಂಗ್ ಅಂದರೆ ಇಷ್ಟೇ ಅಂತ ಅಂದ್ಕೊಂಡಿದ್ದೆ. ಆದರೆ ಮಕ್ಕಳ ಕಲಿಕೆಯಲ್ಲಿ ಯಾವ ಥರ ಪರಿಣಾಮ ಬೀರಿದೆ ಅನ್ನೋದನ್ನು ನಾವು ತೋರಿಸ್ಕೊಟ್ಟಿದ್ದೀವಿ. ಇವಾಗ ನಾನು 5ನೇ ಕ್ಲಾಸ್ ಮಕ್ಕಳಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಬಗ್ಗೆ ಪೋಸ್ಟರ್ಸ್ಗಳಾಗಲಿ ಪ್ರತಿಯೊಂದನ್ನು ಕೂಡ ನೀಟಾಗಿ ಹೇಳ್ತಾರೆ. ಆ ಕ್ಲಾಸ್ ರೂಮ್ ಎಂಟರ್ ಆದ ತಕ್ಷಣನೇ ಮತ್ತೆ ಬೇರೆ ಕ್ಲಾಸ್ ರೂಮ್ ಹೋದಾಗ ಆ ಫೀಲ್ ಬರುತ್ತಲ್ಲ, ತುಂಬಾ ಅದ್ಭುತವಾಗಿದೆ. ಈ ಒಂದು ದಿನದ ತರಬೇತಿಯಲ್ಲಿ ನಾವು ಇದನ್ನ ಇವರು ನಮಗೆ ಕೊನೆಯ ಅಂದ್ರೆ 3-4 ತಿಂಗಳ ಅವಧಿಯಲ್ಲಿ ನಮ್ಗೆ ಈ ರೀತಿ ನಾವು 10ನೇ ದಿನದಲ್ಲಿ ಈ ರೀತಿ ನಮ್ಮ ಸಾಧನೆಗಳನ್ನ ಹೇಳಬೇಕು ಅಂತ ಹೇಳಿ. ಸೊ ನಾವು ಎಷ್ಟೋ ಸಾಧನೆಗಳಿಗೆ ನಾವು ದಾಖಲೆಗಳನ್ನ ಇಟ್ಕೊಂಡಿಲ್ಲ. ನಾವು ಆರಂಭದಲ್ಲಿ ಓದಂತಹ ಸಂದರ್ಭದಲ್ಲಿ ಹೊಸ ಜೋಶಲ್ಲಿ ಅದೇ ಬಟ್ಟೆ ಎತ್ತಿ ಹೋಗದ ಅಂದಂಗೆ ನಾವು ತುಂಬಾ ಇನ್ನೂ ಚೆನ್ನಾಗಿ ಒಳ್ಳೊಳ್ಳೆ ಚಟುವಟಿಕೆಗಳನ್ನ ಮಾಡಿದ್ವಿ. ಯೂಟ್ಯೂಬ್ ಅಲ್ಲೆಲ್ಲ ವಿಡಿಯೋಸ್ಗಳನ್ನ ಸೌಂಡ್ಸ್ ಮೇಲೆ ರಿಸರ್ಚ್ ತರಾನೇ ಮಾಡಿದೀನಿ. ನನ್ಗೆ ಏನೋ ಒಂದು ಸೌಂಡ್ಸ್ ಕೂಡ ಗೊತ್ತಿರ್ಲಿಲ್ಲ. ಈಗ ನಾನೇ ಹೊಸದಾಗಿ ಕಲಿತಿದ್ದೀನಿ. ಟೀಚರ್ ನಿರಂತರವಾಗಿ